ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಇದು ಮಾಡಿ. ನನ್ನ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ. ನನ್ನ ವ್ಲಾಗ್ಸಲ್ಲಿ ಹಿಂಗಿರುತ್ತೆ ಅಂದರೆ, ಇದು 7th ಡೇ ವ್ಲಾಗ್ ಆಗಿರೋದ್ರಿಂದ ಡೈಲಿ ವ್ಲಾಗ್, ಫುಡ್ಡಿಸ್ದು ಹಾಗೂ ಕೆಲವೊಂದು ಪ್ಲೇಸಸ್ಗಳದೆಲ್ಲ ಇರುತ್ತೆ ಇನ್ಫಾರ್ಮೇಷನ್ನು. ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ನಾನು ಮಾರ್ನಿಂಗ್ ಬಿಸಿನೀರು ಕುಡಿಯೋದ್ರಿಂದ ಒಂದೊಂದು ದಿನ ಒಂದೊಂದು ಥರ ಬಿಸಿನೀರಿಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಾಫ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ ನಾನು. ಸೊ ನೈಟೇ ಇದನ್ನು ಹಾಫ್ ಸ್ಪೂನ್ ಚಿಯಾ ಸೀಡ್ಸ್ಗೆ ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಇಟ್ಟಿರ್ತೀನಿ. ಸೊ ಅದೇ ಮಾರ್ನಿಂಗಿಗೆ ನಾನು ಸ್ವಲ್ಪ ನೀರಿಗೆ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿ ಚೆನ್ನಾಗಿ ಬಿಸಿನೀರನ್ನ ಮಳ್ಳಿಸ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಚಿಯಾ ಸೀಡ್ಸ್ ಎಲ್ಲ ಜೆಲಿ ಥರ ಫಾರ್ಮ್ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಾಗಲಿ ಅಂತ ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ, ಟ್ರಾನ್ಸ್ಪರೆಂಟ್ ಗ್ಲಾಸ್ಗೆ. ಸೊ ನೋಡಿ, ಈ ಥರ ಜೆಲಿ ಥರ ಫಾರ್ಮ್ ಆಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ತೀನಿ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗೂ ಚಿಯಾ ಸೀಡ್ಸು ಕೂಡ ಕೊಲೆಸ್ಟ್ರಾಲ್ಗೆ ಒಳ್ಳೆಯದು, ಡೈಜೆಷನ್ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಶುಂಠಿನ ಚೆನ್ನಾಗಿ ಜಜ್ಜಿ ಮಳಿಸಿ ನೀರನ್ನು ಅದಕ್ಕೂ ಕೂಡ ಇದನ್ನು ಹಾಕ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಿರಬೇಕು ನೀರು. ಸೊ ಮಾರ್ನಿಂಗ್ ಕುಡಿದ್ರೆ ಡೈಜೆಷನ್ಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಟೋಟಲಿ ಹೆಲ್ತ್ ಬೆನಿಫಿಟ್ಸ್ಗೆ ತುಂಬ ಚೆನ್ನಾಗಿದೆ. ಸುಮ್ಮನೆ ಡೈಲಿ ರೆಗ್ಯುಲರ್ ಬಿಸಿನೀರು ಜೊತೆಗೆ ಈ ಥರ ಏನಾದ್ರು ಒಂದು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಕೂಡ ಕಮ್ಮಿ ಆಗುತ್ತೆ. ಕುಡಿಬೇಕಾದ್ರೆ ಇದೇ ನಮಗೆ ಅಷ್ಟು ಕಹಿ ಬರೋದು, ಘಾಟ್ ಬರೋದು, ಖಾರ ಇರೋದು ಏನಿರಲ್ಲ. ನಾರ್ಮಲ್ ವಾಟರ್ ಥರನೇ ಇರುತ್ತೆ. ಸ್ವಲ್ಪ ಫ್ಲೇವರ್, ಶುಂಠಿ ಫ್ಲೇವರ್, ಲೆಮನ್ ಫ್ಲೇವರ್ ಸ್ವಲ್ಪ ಲೈಟಾಗಿರುತ್ತೆ ಅಷ್ಟೇ. ಸೊ ನೀವು ರೆಗ್ಯುಲರಾಗಿ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು. ನೋಡಿ, ಆ ಥರ ಏನು ಚಿಯಾ ಸೀಡ್ಸ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು ನಾವು ಕುಡಿಬೇಕಾದ್ರೆ ಏನೂ ಗೊತ್ತಾಗಲ್ಲ. ಆರಾಮಾಗಿ ನಾರ್ಮಲ್ ವಾಟರ್ ಹೇಗೆ ಕುಡಿತೀವೋ ಅದೇ ಥರ ಕುಡಿಬೋದು. ಸೊ ಈ ಥರ ನೈಟ್ ನೆನೆಸಿಟ್ಟು ಮಾರ್ನಿಂಗ್ ಮಾಡ್ಕೋಬೋದು. ಅದೇ ಥರ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ನೋಡ್ತಾ ಇದೆ. ಸೊ ಪ್ರೋಟೀನ್ ದೋಸೆ ಮಾಡೋಣ ಅಂತ. ಪ್ರೋಟೀನ್ ಅಂದರೆ ಏನಿಲ್ಲ, ಬೇಳೆಗಳು 1 ಕಪ್ ತೊಗರಿಬೇಳೆ, ಕಡಲೆಬೇಳೆ, ಹಾಗೂ ಒಂದು 3/4 ಕಪ್ಪಷ್ಟು ಹೆಸರು ಬೇಳೆ, ಸ್ವಲ್ಪ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೂ 2 ಕಪ್ ಅಕ್ಕಿ. ಸೊ ನೀವು ಯಾವ್ದು ತೊಗೋತೀರೋ ಪರವಾಗಿಲ್ಲ, ಒಂದು ಟೀ ಕಪ್ ತೊಗೊಂಡ್ರು ಕೂಡ ಅದೇ ಮೆಷರ್ಮೆಂಟಲ್ಲಿ ತೊಗೋಬೋದು. ಸೊ ಅದನ್ನು ರಾತ್ರಿನೇ ಒಂದು 2 ಸರಿ ವಾಶ್ ಮಾಡಿಬಿಟ್ಟು ನೆನೆಸಿ ಇಟ್ಬಿಡೋದು. ರಾತ್ರಿ ಎಲ್ಲ ಓವರ್ ನೈಟ್ ಪೂರ್ತಿ ಅದು ನೆಂತ್ಕೊಳ್ಳುತ್ತೆ ಕಾಳುಗಳೆಲ್ಲ. ಸೊ ಮಾರ್ನಿಂಗ್ ತೆಗೆದು ನೋಡಿದ್ರೆ ನೀಟಾಗಿ ಕಾಳುಗಳೆಲ್ಲ ಚೆನ್ನಾಗಿ ನೆಂತ್ಕೊಂಡಿದೆ. ಸೊ ನೋಡಿ, ಇದನ್ನು ನಾವು ಆಗಲೇ ಮಿಕ್ಸಿಗೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಎಲ್ಲ ಬೇಳೆ ಕಾಳುಗಳಿರೋದ್ರಿಂದ ಒಳ್ಳೆ ಪ್ರೋಟೀನ್ ಇರುತ್ತೆ. ಏಜ್ ಆಗಿರೋರಿಗೂ ಕೂಡ ತುಂಬ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು. ಇದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಶುಂಠಿ ಜಾಸ್ತಿ ಹಾಕ್ತಾಯಿದ್ದೀನಿ, ಹಾಗೂ 2ರಿಂದ 3 ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ದೋಸೆ ಬ್ಯಾಟರ್ ರೆಡಿ ಆಯಿತು, ಚೆನ್ನಾಗಿದೆ. ಇದಕ್ಕೆ ನಿಮಗೆ ಹೇಗೆ ಬೇಕೋ ಹಾಗಿರಲಿ ಕನ್ಸಿಸ್ಟೆನ್ಸಿ. ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಇನ್ನೊಂದ್ಸರಿ ಉಪ್ಪನ್ನ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಣ್ಣಗೆ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕ್ಯಾರೆಟು, ಮೂಲಂಗಿ ಕೂಡ ಹಾಕ್ಬೋದು. ಪ್ರೋಟೀನ್ ಜೊತೆಗೆ ಒಳ್ಳೆ ವಿಟಮಿನ್ಸ್ ಎಲ್ಲ ಸಿಗತ್ತೆ. ಸೊ ಇದೊಂದು ದೋಸೆ ಇದ್ರೆ ಸಾಕು. ಇದಕ್ಕೆ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ. ವಿತೌಟ್ ಚಟ್ನಿ ಹಾಗೇ ತಿನ್ಬೋದು ದೋಸೆ, ಹಾಗೂ ತುಪ್ಪ ಹಾಕ್ಕೊಂಡು ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಇದು. ಇದು ಏಜ್ ಆಗಿರೋರಿಗೂ ಕೂಡ ಒಳ್ಳೆ ಎನರ್ಜಿ ಕೊಡುತ್ತೆ. ಮಕ್ಳಿಗೂ ಕೂಡ ಎಲ್ಲ ಏಜ್ ಗ್ರೂಪರ್ಗೂ ಇದು ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿದ್ರು ಕೂಡ ಅವ್ರಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಒಂದು 5 ನಿಮಿಷ ಅಷ್ಟು ನೆಂತ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿ ಆಗಲೇ ಕೂಡ ಹಾಕ್ಬೋದು. ಅಷ್ಟರಲ್ಲಿ ನಾನು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ. ಒಂದು ಸರಿ ಏನಕ್ಕೆ ಅಂದರೆ, ಮಕ್ಕಳು ಚಟ್ನಿ ಇಲ್ದಲೇ ಇದ್ದಾಗ ಕೇಳೋದು ಜಾಸ್ತಿ. ಹಾಗಾಗಿ ನಾನು ಕೇಳದೇ ಇರಲಿ, ಬಾಕ್ಸಿಗೆ ಎಲ್ಲ ಮಾಡಿಟ್ಬಿಡ್ತೀನಿ. ಕೇಳಿದರೆ ಕೊಡ್ತೀನಿ, ಇಲ್ಲ ಹಾಗೆ ತಿಂದರೆ ಹಾಗೆ ತಿಂತಾರೆ. ಸೊ ಅದಕ್ಕಾಗಿ ನಾನು ಕಡಲೆ ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ ಸ್ವಲ್ಪ ಕಮ್ಮಿ. ಏನಕ್ಕೆ ಅಂದರೆ ಅದು ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಆದಷ್ಟು. ಟಿಫನ್ಗೆಲ್ಲ ಶೇಂಗಾ ಎಲ್ಲ ಬಳಸೋದ್ರಿಂದ ಇದಕ್ಕೆ ಕಮ್ಮಿ ಮಾಡ್ತೀನಿ. ಕಡಲೆಗೆ ಏನಿಲ್ಲ, ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಯಾವುದೇ ಚಟ್ನಿ ಮಾಡಿ ಈರುಳ್ಳಿ ಹಾಕಿ ಚೆನ್ನಾಗಿರುತ್ತೆ. ಸೊ ನೋಡಿ, ಚಟ್ನಿ ರೆಡಿ ಆಯಿತು. ಅಷ್ಟರಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ಏನಕ್ಕೆ ಫಸ್ಟು ಚಿಕ್ಕ ದೋಸೆ ಹಾಕಿ ನೋಡ್ತೀನಿ, ಅಂದರೆ ದೋಸೆಗೆ ಏನಾರು ಅಂಟ್ಕೊಳ್ಳುತ್ತಂತ. ಆಲ್ಮೋಸ್ಟ್ ಈ ದೋಸೆ ಅಂಟ್ಕೊಳ್ಳಲ್ಲ, ಬಟ್ ಆದರೂ ಒಂದ್ಸರಿ ಟ್ರಯಲ್ಗೆ ದೋಸೆ ಹಾಕ್ತೀನಿ. ನೋಡಿ, ತುಂಬ ಈಸಿಯಾಗಿ ಚೆನ್ನಾಗಿ ಬಂತು.
ಈ ದೋಸೆ ತುಪ್ಪ ಹಾಕ್ಕೊಂಡೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಏನೂ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗಲೂ ಚೆನ್ನಾಗಿರುತ್ತೆ, ತಣ್ಣಗಿದ್ದಾಗಲೂ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಕಲರು ಕೂಡ ಅಷ್ಟೇ ಒಂಥರ ಯೆಲ್ಲೋಯಿಶ್ ಕಲರಲ್ಲಿ ಚೆನ್ನಾಗಿರುತ್ತೆ. ಸೊ ನಮ್ಮ ಹೆಂಚು ತವ ಬಂದು ಫ್ಲ್ಯಾಟ್ ಇಲ್ಲ, ಬಾಣಲಿ ಥರ ಮಧ್ಯದಲ್ಲಿ ಸ್ವಲ್ಪ ಟೊಳ್ಳಿದೆ. ಹಾಗಾಗಿ ನಾನೇನು ಮಾಡ್ತೀನಿ, ದೋಸೆ ಹಿಟ್ಟು ಏನಾರು ಹಾಕಿದರೆ ಮಧ್ಯದಲ್ಲಿ ಮಾತ್ರ ದಪ್ಪ ಬಂದುಬಿಡುತ್ತೆ. ಸೊ ಹಂಗೆ ಬರಬಾರ್ದು ಅಂತ ನಾನು ಫಸ್ಟ್ ಎಡ್ಜ್ ಸರ್ಕಲ್ ಹಾಕ್ಕೊಂಡು ಆಮೇಲೆ ಅದನ್ನು ಸ್ಪ್ರೆಡ್ ಮಾಡ್ಕೋತೀನಿ. ಆವಾಗ ದೋಸೆ ಒಂದೇ ಲೆವೆಲಲ್ಲಿ ಈಕ್ವಲ್ ಆಗಿರುತ್ತೆ. ಸುತ್ತ ಎಲ್ಲ ನೀಟಾಗಿ ಆಯಿಲ್ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ ಈಸಿಯಾಗಿ ಬರ್ತಾ ಇದೆ, ಇನ್ನಷ್ಟು ಅಂಟ್ಕೊಳ್ಳೋದು ಆ ಥರ ಏನಿಲ್ಲ. ಒಂದು ಪಕ್ಷ ಬೇರೆ ಯಾವುದೋ ಇದೇ ಅಲ್ಲ, ಬೇರೆ ಯಾವ್ದಾದ್ರು ದೋಸೆ ಅಂಟ್ಕೊಂಡ್ರೂ ಪರವಾಗಿಲ್ಲ. ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ತವಾಗೆ ಅಥವಾ ಹೆಂಚಿಗೆ ಚೆನ್ನಾಗಿ ಉಜ್ಜಿಬಿಟ್ರೆ ಎಂಥ ದೋಸೆ ಅಂಟ್ಕೊಳ್ಳೋದಿಲ್ಲ. ನೋಡಿ ತುಪ್ಪ ಹಾಕ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ದೋಸೆ ಹಾಕ್ಕೊಂಡ್ರೆ ಈವ್ನಿಂಗಿಗಾದರೂ ಅಥವಾ ಮಾರ್ನಿಂಗ್ ಟಿಫನ್ಗಾದರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಾವು ಈವ್ನಿಂಗ್ ದೋಸೆ ಮಾಡ್ತೀವಿ ಅಂದರೆ ಮಾರ್ನಿಂಗ್ ನೆನೆ ಹಾಕಿದ್ರೂ ಆಗುತ್ತೆ. ಮಕ್ಕಳು ಮನೇಲಿದ್ದರೆ ಯಾವಾಗ ಸ್ಕೂಲ್ಗೆ ಹೋಗ್ತಾರಪ್ಪ, ಇವ್ರ ಗಲಾಟೆ ಕಾಟ ಯಾವಾಗ ತಪ್ಪುತ್ತಪ್ಪ ಅನಿಸುತ್ತೆ. ಸ್ಕೂಲ್ಗೆ ಹೋದರೆ ಮನೇಲಿರೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾವಾಗ್ಲೂ ಜೊತೆಲಿರೋ ಮಕ್ಕಳು ಸ್ಕೂಲ್ಗೆ ಹೋದಾಗ 1 hour 2 hour ಇದ್ದಾಗ ಸ್ವಲ್ಪ ಬೋರ್ ಆಗೋದು ಸಹಜ. ಸೊ ನಾ ಹಾಗಿದ್ದಾಗ ಇಷ್ಟು ದಿವಸ ಮಕ್ಕಳು ಅಂತಂದ್ಬಿಟ್ಟು ಅವ್ರ ಜೊತೆನೇ ಇದ್ದು ಎಲ್ಲೂ ಆಚೆ ಹೋಗದೆ ಮಕ್ಕಳನ್ನ ಸಾಕೊಂಡು ಅವ್ರ ಜೊತೆಗೆ ಇದ್ದಿದ್ದಾಯಿತು. ಸೊ ಆಯಿತು, ಸ್ವಲ್ಪ ಅದು ವಾಕೆಲ್ಲ ಹೋಗಿ ಬರೋಣ ಅಂತಂದ್ಬಿಟ್ಟು ಡೈಲಿ ಒಂದು ರೊಟೀನ್ ಇಟ್ಕೊಂಡಿದ್ದೀನಿ, 1 hour ವಾಕ್ ಹೋಗೋಣ ಅಂತ. ಸೊ ಈ ಪಾರ್ಕಿಗೆ ಬರ್ತೀನಿ. ಒಂದ್ಸರಿ ಮಕ್ಕಳನ್ನ ಕರ್ಕೊಂಬಂದಾಗ ಪಾರ್ಕ್ ಎಲ್ಲ ಚೆನ್ನಾಗಿರೋದ್ರಿಂದ ಮಕ್ಕಳು ಕೂಡ ಸ್ವಲ್ಪ ತಾಟಾಡ್ತಾರೆ. ಇಲ್ಲ ಮಧ್ಯಾಹ್ನ ಟೈಮಲ್ಲಿ ಬಂದಾಗ ಈ ಥರ ಯಾರೂ ಜನ ಇರಲ್ಲ, ಆಲ್ಮೋಸ್ಟ್ ನಾನು ಮಧ್ಯಾಹ್ನನೇ ಬರ್ತೀನಿ. ಅಂಥ ಟೈಮಲ್ಲಿ ಯಾರೂ ಅಷ್ಟೊಂದು ಜನ ಇರಲ್ಲ, ಸೈಲೆಂಟಾಗಿರುತ್ತೆ. ಹಾಗೂ ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇರುತ್ತೆ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಅಲ್ಲೆಲ್ಲ ಮಧ್ಯಾಹ್ನ ಆಗಿರೋದ್ರಿಂದ ನೀರೆಲ್ಲ ಹಾಕ್ತಾ ಇರ್ತಾರೆ, ತಂಪಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿ ತುಂಬ ಕಾಮಾಗಿರುತ್ತೆ. ಜನನೂ ತುಂಬ ಜಾಸ್ತಿ ಇರೋದಿಲ್ಲ. ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆರಾಮಾಗಿ ವಾಕ್ ಮಾಡ್ಕೊಂಬರ್ಬೋದು. ಅದ್ರ ಜೊತೆಗೆ ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕೂಡ ಇರುತ್ತೆ. ಸೊ ಬೇಕಾದ್ರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಒಂದು 5ರಿಂದ 6 ರೌಂಡು ವಾಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ಮನೆಗೆ ಬರ್ಬೋದು. ಸೊ ನೇಚರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಗ್ರೀನರಿ ಇರುತ್ತೆ, ನಮಗೊಂಥರ ಖುಷಿ ಆಗುತ್ತೆ. ಸೊ ಬಿಸಿಲೆಲ್ಲ ಒಂದು ರೌಂಡ್ ವಾಕ್ ಹೋಗಿ ಬಂದೆ. ಇನ್ನು ಸ್ಟಾರ್ಟ್ ಆಯಿತು ಸಮ್ಮರು. ಸೊ ಏನು ಮಾಡೋಣ ಅಂತ ಅಂದ್ಕೊಂಡು ಮಸಾಲ ಮಜ್ಜಿಗೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಅದರ ರೆಸಿಪಿ ಹೀಗಿದೆ ನೋಡಿ. 2 ಬೆಳ್ಳುಳ್ಳಿ, 2 ಸಾಕು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ 1 ಬಟ್ಲಷ್ಟು ಮೊಸರು ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕ್ಕೊಂಡ್ರೆ ಮಸಾಲ ಮಜ್ಜಿಗೆ ಸೇಮ್ ಅಂಗಡಿನಲ್ಲಿ ಹೇಗೆ ನಾವು ತೊಗೋತೀವೋ ಅದೇ ಥರ ಇರುತ್ತೆ. ಸೊ ನೀವು ಮನೇಲಿ ಮಾಡಿ ನೋಡಿ. ಇನ್ನು ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಥರ ಮಜ್ಜಿಗೆ ನೀವು 1/4 ಲೀಟ್ರ್ ಮೊಸರು ತೊಗೊಂಡ್ರೆ ಮನೆ ಮಂದಿ ಎಲ್ಲ ಮಜ್ಜಿಗೆ ಕುಡಿಬೋದು, ಚೆನ್ನಾಗಿರುತ್ತೆ ಬೇರೆ ಬೇರೆ ಜ್ಯೂಸ್ಗಿಂತ. ಆವಾಗವಾಗ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಬೇರೆ ಥರ ಎಲ್ಲ ಮಜ್ಜಿಗೆ ಮಾಡ್ಬೋದು. ಸೊ ನಾವು ಒಂದೊಂದು ಸರಿ ಮಾಡಿದಾಗಲೂ ಒಂದೊಂದು ವೀಡಿಯೋನ ಹಾಕ್ತೀನಿ. ಚೆನ್ನಾಗಿರುತ್ತೆ ಮಸಾಲ ಮಜ್ಜಿಗೆ, ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಟೆರೆಸ್ ಗಾರ್ಡನಲ್ಲಿ ನೋಡಿ ಈ ಥರ ಪುದೀನ ಬಿಟ್ಟಿತ್ತು, ಇಷ್ಟೊಂದು ಬಿಟ್ಟಿತ್ತು, ಕಟ್ ಮಾಡ್ಕೊಂಬಂದೆ. ಸ್ವಲ್ಪ ಟೊಮೆಟೊಕಾಯಿ ಇತ್ತು ತೊಗೊಂಬಂದೆ. ಅವರೆಕಾಯಿ ಯಾವಾಗಲೂ ಒಂದು 10ರಿಂದ 15 ಇಷ್ಟೇ ಸಿಗ್ತಾಯಿತ್ತು. ಏನು ಮಾಡೋದು, ತಿಂಡಿಗೂ ಆಗೋಲ್ಲ, ಸಾರಿಗೂ ಆಗೋಲ್ಲ, ಸುಮ್ಮನೆ ಹಾಗೆ ಇಟ್ಟಿಟ್ಟು ಒಣಗೋಗ್ತಾ ಇತ್ತು. ಸರಿ ಹೀಗೆ ನಾನು ಅಮ್ಮಗೆ ಕಾಲ್ ಮಾಡಿದಾಗ ಹೇಳಿದ್ರು ಅದನ್ನೆಲ್ಲ ಒಂದು ಬಟ್ಲಿಗೆ ಬಿಡಿಸಿಡು, ಯಾವಾಗಲಾದ್ರು ಒಂದ್ಸರಿ ಉಪ್ಪಿಟ್ಟಿಗೋ ಇಲ್ಲ ಸಾಂಬಾರಿಗೋ ಬರುತ್ತೆ ಅಂತ. ನಾನು ಸುಮ್ಮನೆ ಇಷ್ಟು ಸುಮ್ಮನೆ ತೊಗೊಳ್ಳೋದು, ಬೇಕಾದರೆ ಬಳಸೋದಿಲ್ಲ ಅಂತ ಹಾಗೆ ಇದಾಗ್ತಾಯಿತ್ತು. ಸೊ ಒಂದೊಂದ್ಸರಿ ಅವ್ರು ಹೇಳೋ ಮಾತುಗಳು ಎಷ್ಟು ಕರೆಕ್ಟಾಗಿರುತ್ತಲ್ಲ. ನನ್ನ ಮಗಳ ಜೊತೆ ಒಂದು ಸಣ್ಣ ಕಾನ್ವರ್ಸೇಷನ್ ಇದೆ, ಆ ವಿಡಿಯೋ ನೋಡ್ಕೊಂಬನ್ನಿ. ಸಾಂಗ್ ಹೇಳಾದ್ಯ ಒಂದು 1 2 3 ಸ್ಟಾರ್ಟ್. 1 2 1 2 3 4 5 6 7 8 9 ಹಂಗ ಆಯಿತು. 1 to 10 ಆಗೋಯ್ತು, ಹೇಳು. ಕಲ್ಯಾಣ ಬುಧ ಗಾತಾಯ ಕಾಮ್ಯ ತಪ್ಪಂದೆ ಶಿವನ ಕತನಾತಾಯ ಶಿವನ ನಾತಮ್ಮ. ಆಮೇಲೆ ಇನ್ಯಾವ್ದು ಹೇಳ್ತೀಯಾ? ಉದರಬಾರಂತೆ. ಯಾವುದು? ಉದರಬಾರತಂತೆ, ಹಾಲು ಕಾಲತಂತೆ, ಹಾಲಿನ ಶಾಲಂತಂತೆ ಬಂದನೇನು, ಬಂದ ಮೇಲೆ ಬಾಕೆ ಮಾಡ್ತೇನು ಅಷ್ಟೇ. ಆಮೇಲೆ ಏನು ಏನೋ ಹೇಳ್ತಿಲ್ಲ ಅದು. ಓಕೆ.
ಓಕೆ, ನೆಕ್ಸ್ಟ್ ಏನು ಹೇಳ್ತೀಯಾ? Dobiaya, ಹೇಳು. dobiaya, dobiaya, kapale saat, kitne kapale laya, kitne kapale laya, ek oche, चार पाँच सात नौ दस पाँच. ಓಕೆ, ಒಂದು ನಿಮ್ಮ ಮ್ಯಾಮ್ ಥರ ನೀನು ಮಾಡು, ನಾನು ಸ್ಟೂಡೆಂಟ್. ಓಕೆ, ಹಾಂ ಅದರಲ್ಲಿ ಏನು ಹೇಳ್ತೀಯಾ? ಇಲ್ಲ, ಚಿತ್ತ ಬೇಡ. ಹೇಳು. ಟೀಚರ್ ಆಟ ಆಡೋಣ. ನಾನು ಒಂದ್ಸರಿನೂ ಆಡಿಲ್ಲ ನಿನ್ನ ಜೊತೆಗಲ್ವ ಇವತ್ತು. ಒಂದ್ಸರಿ. Lollipolly, lollipolly, hop, hop. Lollipolly, lollipolly, up, up, up. Lollipolly, lollipolly, down, down, down. Lollipolly, lollipolly, dun, dun, dun. Lollipolly, 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 side, side, side. up, up, up. Side, side. ಸೈಡಾ? ಸೈಡ್. Ink, ink, ink. ಇಂಕ್. ಮ್ಯಾಮ್ ಕರೆಕ್ಟಾಗಿ ಹೇಳ್ಕೊಡಿ. Slow, ಸ್ಲೋ. fast, fast. ಫಾಸ್ಟ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಆ ಥರ ಸಾಕು ಒಂದು ಟೈಮು. ಪರವಾಗಿಲ್ಲ. ನಾ ಒಂದು ಟೈಮ್ ಹೇಳಿದಲ್ಲಿ. ಸರಿ, ಲಯನ್ ಅಂಡ್ ಟೈಗರ್ ಸ್ಟೋರಿ ಹೇಳೋಣ. ಹಾಂ. ಒನ್ಸ್ ಅಪಾನ್ ಎ ಟೈಮ್. ಉತ್ಕಟ್ಟು ಲಯನ್ ಕಮ್ಮಿಂಗುತ್ತಿ ಉತ್ಕಟ್ಟು ತಿನ್ನನ್ ಕಟ್ಟು ಲಯನ್ ಮತ್ತೆ ನಾಯಿ ಬಂದು ಕಚ್ಚಿದ್ಲು. ಲಯನ್ಗೆ ನಾಯಿ ಬಂದು ಕಚ್ಬಿಡ್ತಾ? ಹಾಂ, ಆಮೇಲೆ ಅವನು ಬಿಟ್ಟ. ಯಾರು ಬಿತ್ತ? ಅವನು ಬಿಟ್ಟ. ಅವನು ಬಿದ್ದ. ಓಕೆ, ಆಮೇಲೆ ಅವನು ಮಲ್ಕೊಂಡೆ. ಹೇಳು, ಪರವಾಗಿಲ್ಲ, ಆಯಿತು. ಸ್ಟೋರಿ, ಮಾರಲ್ ಆಫ್ ದ ಸ್ಟೋರಿ ಏನು? ಏನು ಬೆಸ್ಟ್ ಪಾಲಿಸಿ. ಏನಮ್ಮ, ನೀನು ಹೇಳಮ್ಮ. Honesty is the best policy. ಹಾಂ, Honesty best policy. ಏನು ಅದು? ಉಟ್ಕಟ್ಟದ್ದು. ಓಕೆ, ಲಯನ್ ಆ್ಯಂಡ್ ಟೈಗರ್ ಎಲ್ಲೋಯ್ತು? ಮನೆಗೆ ಹೋಯ್ತಾ? ಓಕೆ, ನೆಕ್ಸ್ಟ್ ಮನೆಗೋಯ್ತು. ಅದೇನು ಹೇಳ್ತೀರಿ ಅಲ್ಲ, ಮೋರ್ ಆ್ಯಂಡ್ ಮೋರು ಏನು ಹೇಳ್ತೀರಲ್ಲ? ಹೆಂಗೆ ಹೇಳ? ಸೊ ಹಾಗೆ ನಾವು ಮಧ್ಯಾಹ್ನ ಮನೇಲೆ ಟಿಫನ್ ಎಲ್ಲ ಊಟ ಎಲ್ಲ ಆಯಿತು. ಈವ್ನಿಂಗ್ ರಾಮೇಶ್ವರಂಗೆ ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ಸು ತುಪ್ಪದಲ್ಲೇ ಮಾಡಿರ್ತಾರೆ. ಅಲ್ಲಿ ಗೋಂಗೂರ ರೈಸು, ಆಮೇಲೆ ಪುಳಿಯೋಗರೆ, ಪೊಂಗಲ್, ಖಾರ ಬಾತ್, ಶಾವಿಗೆ ಬಾತ್, ದೋಸೆಗಳಂತೂ ತುಂಬ ಚೆನ್ನಾಗಿರುತ್ತೆ. ಲೈವ್ ಕೌಂಟ್ರುಗಳಿರುತ್ತೆ. ಆಮೇಲೆ ಸ್ವೀಟ್ಸು ಕೂಡ ಇರುತ್ತೆ, ಮಿಲ್ಕ್ ಶೇಕ್ ಇರುತ್ತೆ, ಕಾಫಿ ಎಲ್ಲ ಥರ ಇರುತ್ತೆ. ಮಾರ್ನಿಂಗ್ ಇದು ಆಲ್ಮೋಸ್ಟ್ 24x7 ಅನಿಸುತ್ತೆ. ನೈಟ್ 1 o'clock ಮಾರ್ನಿಂಗ್ ಒಂದು 6 o'clock ಅಷ್ಟೇ ಅದು ಕ್ಲೋಸ್ ಇರೋದು. ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋದರೆ ಜಾಸ್ತಿ ನಾನು ಟ್ರೈ ಮಾಡೋದು ಮಶ್ರೂಮ್ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಬೈಟ್ಗೂ ಒಂದೊಂದು ತುತ್ತಿಗೂ ಕೂಡ ಮಶ್ರೂಮ್ ಸಿಗ್ತಾನೆ ಇರುತ್ತೆ. ಹಾಗೆ ಒಂದು ಲೋಟ ಕಾಫಿ ಕುಡಿದ್ವಿ. ನೀವು ಯಾರು ರಾಮೇಶ್ವರಂಗೆ ಹೋಗಬೇಕು ಅಂದರೆ ಟ್ರೈ ಮಾಡಿ. ಇನ್ನು ಯಾವಾಗಲಾದ್ರು ಹೋದಾಗ ಬೇರೆ ಐಟಮ್ ತೊಗೊಂಡೋಗಿ ಅದ್ರದ್ದು ರಿವ್ಯೂ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಇದು ಮಾಡಿ. ನನ್ನ ವೀಡಿಯೋಸ್ ಫಸ್ಟೇ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.